ಭಾರಿ ಫಸ್ಟ್ ಕ್ಲಾಸ್ ಬಂದಿದೆ, ಸೂಪರ್ ಆಗಿದೆ. ಹಾಗೆ ನೀವು ಬೇಕಿದ್ರೆ ಆರ್ಡರ್ ಕೊಡಿ, ಕಳಿಸ್ಕೊಡುವ. ಸ್ವಲ್ಪ ಮೈಸೂರು ಪಾಕ ಮಾಡುವಂಥ ಒಂದು 3-4 kg ಆಗುವಷ್ಟು, ಹಾಗೆ 1.5 kg ಆಗುವಷ್ಟು ಸಕ್ಕರೆಯನ್ನು ಸ್ವಲ್ಪ ನೀರು ಹಾಕಿ ಪಾಕಕ್ಕೆ ಇಟ್ಟಿದ್ದೇನೆ. ಒಲೆ ಮೇಲೆ ಪಾಕ ಆಗ್ತಾ ಉಂಟು. ಹಾಗೆ ತುಪ್ಪ ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ, ಬಿಸಿ ಆಗ್ತಾ ಉಂಟು. ಒಳ್ಳೆ ತುಪ್ಪ ಇದು. ಅರ್ಧ kg ಆಗುವಷ್ಟು ಕಡಲೆ ಹುಡಿಯನ್ನು ಚಂದ ಜಾಳಿಸಿ ಅದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಒಳ್ಳೆ ಪಾಕ ಆಗಿದೆ. ಇವಾಗ ಈ ತುಪ್ಪದಲ್ಲಿ ಮಿಕ್ಸ್ ಮಾಡಿದ ಕಡಲೆ ಹುಡಿ ಇದೆಯಲ್ಲ, ಅದನ್ನು ಹಾಕುವ. ಇದಕ್ಕೆ ಅರ್ಧ kg ಕಡಲೆ ಹುಡಿ ಇದೆ. ಇದನ್ನು ಚಂದ ತುಪ್ಪದಲ್ಲಿ ಮಿಶ್ರ ಮಾಡಿ, ಅಂದರೆ ಬಿಸಿ ಬಿಸಿ ತುಪ್ಪದಲ್ಲಿ ಮಿಶ್ರ ಮಾಡಿ ಇಟ್ಟದ್ದು. ಇದು ಸಕ್ಕರೆ ಪಾಕ ಆಗುವಾಗ ಆ ಪಾಕಕ್ಕೆ ಹಾಕಿ ಆಯಿತು. ಮೈಸೂರು ಪಾಕ ಆಗಲಿಕ್ಕೆ ಜಾಸ್ತಿ ಗೊತ್ತೇನು ಬೇಡ. ಒಳ್ಳೆ ಬಿಸಿ ಬಿಸಿ ತುಪ್ಪವನ್ನು 1 ಚೌಕ ತಗೊಂಡು ಈ ಉರುಳಿಯಲ್ಲಿ ನಾವು ಪಾಕ ಮಾಡ್ತಾ ಇದ್ದೇವಲ್ಲ ಅದಕ್ಕೆ ಹಾಕುವ. ಹೀಗೆ ತಿರುಗಿಸ್ತಾ ಇರಬೇಕು. ಇನ್ನೊಂದು ಸೌಟ್ ಆಗುವಷ್ಟು ತುಪ್ಪ ಹಾಕುವ. ಸ್ವಲ್ಪ ತುಪ್ಪ ಹಾಕುವ. ಒಂದೂವರೆ ಲೀಟ್ರ್ ತುಪ್ಪ ಇದೆ. 1.5 ಲೀಟ್ರ್ ತುಪ್ಪ ಬೇಕು. 1.5 kg ಸಕ್ಕರೆ, ಅರ್ಧ kg ಆಗುವಷ್ಟು ಕಡಲೆ ಹುಡಿ, ತುಪ್ಪ ಹಾಕ್ತಾ ಇರೋದು. ನಮಗೆ 1 ಲೀಟ್ರ್ ಅಂದಾಜು ತುಪ್ಪ ಇದೆಯಲ್ಲ, ಇದೆಲ್ಲ ಖಾಲಿ ಮಾಡಬೇಕು ಇದಕ್ಕೆ ಹಾಕಿ. ಆ 1 ಲೀಟ್ರ್ ತುಪ್ಪ ಕೂಡ ಮೈಸೂರು ಪಾಕಿಗೆ ಹಾಕಬೇಕು. ಅಷ್ಟಾಗುವಾಗ ಮೈಸೂರು ಪಾಕದ ಟೇಸ್ಟ್ ಸಖತ್ತಾಗಿ ಬರ್ತದೆ. ಅಂದರೆ ಒಳ್ಳೆ ಬಾಯಲ್ಲಿ ಇಟ್ಟರೆ ಸಾಕು, ನೀರು ಆಗ್ತದೆ, ಅಷ್ಟು ಕೂಡ ರುಚಿ ಬರ್ತದೆ. ಪರಿಮಳ ಬರ್ತದ ಅನ್ವಿತಾ? ಬರ್ತದೆ. ತುಪ್ಪವನ್ನೆಲ್ಲ ಹಾಕುವ ಇದಕ್ಕೆ. ಇಲ್ಲಿಗೆ 1 ಲೀಟ್ರ್ ತುಪ್ಪ ಹಾಕಿದೆ ಇವಾಗ. ನೋಡಿ, ಇದು ಪಾಕ ಆಯ್ತು. ಇವಾಗ ತೆಗೆದು ಟ್ರೇಗೆ ಹಾಕುವ. ಸ್ವಲ್ಪ ಈಗ ಲೆವೆಲ್ ಮಾಡ್ಬೋದು. ಒಂದು ಸ್ವಲ್ಪ ಹೊತ್ತು ತಣಿಲಿ, ಆಮೇಲೆ ಇದಕ್ಕೆ ಗೀಟ್ ಹಾಕುವ. ಬೇಕಾದ ಹದಕ್ಕೆ ಕಟ್ ಮಾಡಿಕೊಳ್ಳುವ, ತುಂಬ ದೊಡ್ಡ ಸೈಜ್ ಬೇಡ. ಬೇಕಿದ್ರೆ ನೀವು ಕೂಡ ಆರ್ಡರ್ ಕೊಡಿ, ಕೊರಿಯರ್ ಮುಖಾಂತರ ಕಳಿಸಿಕೊಡುವ. ಎಲ್ಲಿಗೆ ಬೇಕಾದ್ರೂ ಕಳಿಸಿಕೊಡುವ. ಬಾಂಬೆಯ, ಡೆಲ್ಲಿಯ, ಗೋವಾ, ಬೆಂಗಳೂರ, ಎಲ್ಲಿಗೆ ಬೇಕಾದ್ರೂ ಕಳಿಸಿಕೊಡುವ. ಎಷ್ಟು kg ಬೇಕಿದ್ರು, 1 kg 2 kg ಎಷ್ಟು ಬೇಕಿದ್ರೂ ಕಳಿಸಿಕೊಡುವ.
ಗೀಟೆಲ್ಲ ಹಾಕಿ ಆಯಿತು. ಇನ್ನೊಂದು 2 ಗಂಟೆ ಹೊತ್ತು ತಣಿಲಿಕ್ಕೆ ಬಿಡುವ. ತಣಿದ ನಂತರ ತೆಗೆಯುವ. ಇದನ್ನು ಹೇಗೆ ಬಂದಿದೆ ಅಂತ ಅವಾಗ ಗೊತ್ತಾಗ್ತದೆ. ಟ್ರೇಯಲ್ಲಿ ಹಾಕಿ 4 ಗಂಟೆ ಹೊತ್ತಾಯಿತು. ನೋಡಿ, ಭಾರಿ ಫಸ್ಟ್ ಕ್ಲಾಸ್ ಬಂದಿದೆ, ಸೂಪರ್ ಆಗಿದೆ. ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ. ಹಾಂ, ಫಸ್ಟ್ ಕ್ಲಾಸ್ ಆಗಿದೆ. ಒಳ್ಳೆ ಕಲರ್ ಕೂಡ ಬಂದಿದೆ. ನೋಡಿ, ಮೈಸೂರು ಪಾಕು ಸೂಪರ್ ಆಗಿದೆ. ಹಾಗೆ ಯಾರಾದರೂ ಬೇಕಾದವರಿದ್ದರೆ ಆರ್ಡ್ರ್ ಕೊಡಿ. ಬಾಯಲ್ಲಿ ಇಟ್ಟರೆ ಸಾಕು, 1 ಪೀಸ್ ನೀರಾಗ್ತದೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಅಂತ ಹೇಳಿ.